ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಗ್ರಾಮ ಲೆಕ್ಕ ಅಧಿಕಾರಿಗಳ ಪ್ರತಿಭಟನೆ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕು ಎಂದು ನಮ್ಮ ಮಾಧ್ಯಮ ಜೊತೆ ಮಾತನಾಡಿದರು. ಇದು ಇಂಡಿಯಿಂದ ಎಂಎ ನದಾಫ್ ರವರ ವರದಿ. ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇವರ ನಿರ್ದೇಶನದಂತೆ ಅನಿರ್ದಿಷ್ಟವಾದಂತಹ ಹೋರಾಟವನ್ನು ನಾವು ನಿನ್ನೆ ದಿವಸದಿಂದ ಪ್ರಾರಂಭ ಮಾಡಿ ಇದು ನಮ್ಮ ಇಡೀ ರಾಜ್ಯದಾದ್ಯಂತ ಎಲ್ಲ ಗ್ರಾಮ ಆಡಳಿತಕರು ಅಧಿಕಾರಿಗಳ ಒಂದು ಒಕ್ಕೊರಲ ಒಂದು ಕೂಗಿನ ಪ್ರಕಾರ ನಾವು ಸರ್ಕಾರದ ಒಂದು ಮೇಲೆ ಒತ್ತಡ ಹೇರಬೇಕು. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದನೆ ಮಾಡಿ ಬೇಗನೆ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿನ್ನೆ ದಿವಸ ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕಿನ ಮುಂಭಾಗದಲ್ಲಿ ನಾವು ಸತ್ಯಾಗ್ರಹವನ್ನು ಕೈಗೊಂಡಿರ್ತಕ್ಕಂಥ ವಿಚಾರವಾಗಿ ಇವತ್ತು ಈಗಾಗಲೇ ನಾವು ಸತ್ಯಾಗ್ರಹವನ್ನು ಕೈಗೊಂಡು ಸರ್ಕಾರ ನಮ್ಮ ಎಲ್ಲ ಬೇಡಿಕೆಗಳನ್ನು ಪೂರೈಸ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ನೀಡಿದರ ಮೂಲಕ ನಾವು ಹಿಂತೆಗೆದುಕೊಂಡಿದ್ದೆವು. ಆದರೆ ಸಕಾಲದ ವೇಳೆಯಲ್ಲಿ ಯಾವುದೂ ಸರ್ಕಾರದಿಂದ ನಮಗೆ ನಮ್ಮೆಲ್ಲ ಏನಾದರೂ ಅಹವಾಲುಗಳು ಇದ್ದಲ್ಲ ಅವನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡದೇ ಇರುವುದರಿಂದ ಇವತ್ತು ಮತ್ತೆ ನಾವು ಎರಡನೇ ಹಂತದ ಮುಷ್ಕರವನ್ನು ರಾಜ್ಯಾದ್ಯಂತ ಕೈಗೊಂಡಿರ್ತಕ್ಕಂಥದ್ದು. ಏನು ನಮ್ಮ ಬೇಡಿಕೆ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರಮುಖವಾದಂಥ ಕಾರ್ಯ ಸರ್ಕಾರದ ಯಾವುದೇ ಜನಪ್ರಿಯ ಯೋಜನೆಗಳಾಗಲಿ ಜನರಿಗೆ ತಳಮಟ್ಟದಲ್ಲಿ ಮುಗಿಸ್ತಕ್ಕಂಥ ಒಂದು ಕೆಲಸವನ್ನು ಯಾರಾದರೂ ಸ್ಥಳೀಯ ಮಟ್ಟದಲ್ಲಿ ಮಾಡ್ತಾ ಇದ್ರೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳು. ಅಂತ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ಸೂಕ್ತವಾದಂಥ ಮೂಲಭೂತ ಸೌಲಭ್ಯಗಳಿಲ್ಲ, ಹಾಗೆ ಕಚೇರಿಗಳಿಲ್ಲ, ಒಂದು ಅಲಮಾರೆ ಕೂರ್ಚಿ ಕೊಡುವಂಥ ವ್ಯವಸ್ಥೆಗೂ ಸಹ ಸ್ಥಳಾವಕಾಶ ಇಲ್ಲದಂಥ ಒಂದು ಪರದಾಡುವಂಥ ವ್ಯವಸ್ಥೆ ನಮಗಾಗಿದೆ. ನಮ್ಮ ಇಲಾಖೆಯಿಂದ ಬೇರೆ ಇಲಾಖೆಗೆ ಅನೇಕ ನಾವು ಸ್ಥಳಾವಕಾಶವನ್ನು ನೀಡಿ ಕಚೇರಿ ವ್ಯವಸ್ಥೆಯನ್ನು ಮಾಡ್ತೇವೆ. ಆದರೆ ನಮಗೆ ಕೂಡುವಂಥ ಒಂದು ವ್ಯವಸ್ಥೆಯನ್ನು ಕಚೇರಿ ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ನಮಗೆ ಇಲ್ಲದ ಕಾರಣದಿಂದ ಇವತ್ತು ನಾವು ಹೋರಾಟಕ್ಕೆ ಅನಿವಾರ್ಯವಾಗಿ ಇರುವಂಥ ವ್ಯವಸ್ಥೆ. ಈಗ ನಿಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬಂದಿಲ್ಲ? ಈಗಾಗಲೇ ನಮ್ಮ ಇಂಡಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದವರು ಸಹ ನಮಗೆ ಬೆಂಬಲವನ್ನು ಸೂಚಿಸಿದ್ದು, ಹಾಗೆ ರಾಜ್ಯ ಮಟ್ಟದಲ್ಲಿಯೂ ಸಹ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರು ಸಹ ಇದಕ್ಕೆ ಬೆಂಬಲವಾಗಿ ನಿಂತು ಅವರ ಮಾನ್ಯ ಶಾಸಕರು ಕೂಡ ಬಂದಿಲ್ಲ. ಮಾನ್ಯ ಶಾಸಕರು ಸಹ ನಾಳೆ ದಿವಸ ಬರುವಂತಹ ಒಂದು ವ್ಯವಸ್ಥೆ ಇದೆ. ಹಾಗೆಯೇ ಉಳಿದ ಎಲ್ಲ ಸಂಘದ ನಮ್ಮ ಕಂದಾಯ ಇಲಾಖೆ ನೌಕರ ಸಂಘದಾಗಲಿ, ಗ್ರಾಮ ಸಹಾಯಕರ ಸಂಘ ಆಗಲಿ, ಹಾಗೆಯೇ ಸಚಿವಾಲಯ ಸಂಘದವರು, ಈ ಎಲ್ಲ ಸಂಘದವರು ಸಹ ಇದಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮೆಲ್ಲರಿಗೂ ತಿಳಿಸಲು ನಾನು ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮ ಹೆಸರು? ವಿಠಲ್ ಕೋಳಿ, ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ವಿಜಯಪುರ ಕೇಂದ್ರ ಸಂಘದ ಒಂದು ಗೌರವಾಧ್ಯಕ್ಷ.